ಮದುವೆ ಆಯಿತು, ಇಷ್ಟು ವರ್ಷ ಆಯಿತು, ಆದರೂ ಮಕ್ಕಳಾಗ್ತಾ ಇಲ್ಲ, ಬಹುಶಃ ನಿಮ್ಮ ಸೊಸೆ ಅಥವಾ ನಿಮ್ಮ ಮಗಳು ಹೆಣ್ಣಲ್ಲೇ ಏನೋ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಏನು ಬೆಳೆಯದ ಭೂಮಿನ ನಾವು ಬಂಜರು ಭೂಮಿ ಅಂತೀವಿ. ಮಗು ಏನಾರು ಆಗಲಿಲ್ಲ ದಂಪತಿಗಳಿಗೆ ಅಂತಂದರೆ, ದಂಪತಿಗಳ ಬಂಜೆತನದಲ್ಲಿ ಪುರುಷ ಬಂಜೆತನನೇ ಬಹಳ ಮುಖ್ಯ ಅಂತ ಅನ್ಬೋದು. ಆದರೆ ವೀರ್ಯ ಕೊಡಿ ಅಂತ ಅಂದಾಗ ಯಾರೂ ಮುಂದೆ ಬರೋದಿಲ್ಲ. ಅಯ್ಯೋ ಅದು ನಾನೇನಾದ್ರು ಕೊಟ್ಬಿಟ್ಟು. ಒಬ್ಬ ವ್ಯಕ್ತಿಯ ವೀರ್ಯಾಣುವಿನ ಸಂಖ್ಯೆ 15 ಮಿಲಿಯನ್ ಪರ್ ml ಕಡಿಮೆ ಇದ್ದರೆ ಲ್ಯಾಪ್ಟಾಪ್ಗಳನ್ನು ಬಳಕೆ ಮಾಡೋದು, ತೊಡೆ ಮೇಲೆ ಇಟ್ಕೊಂಡು ಕೆಲಸ ಮಾಡುವಂಥದ್ದು. ಇಂಥ ಸಂದರ್ಭದಲ್ಲೂ ಒಂದು ಜೀವಿಯ ಸೃಷ್ಟಿಯಾಗೋದಿದೆಯಲ್ಲ, ಒಂದು ಅದ್ಭುತ. ಅದು ಲಕ್ಷಾಂತರ ಕೋಟ್ಯಾಂತರ ಕ್ರಿಯೆಗಳು ಒಳಗಡೆ ನಡೆಯುತ್ತೆ. ವೀರ್ಯದಲ್ಲಿ ವೀರ್ಯನ ನೀವು ಅನಲೈಸ್ ಮಾಡಿದ್ರೆ ಶಾಕ್ ಆಗಿಬಿಡ್ತೀರ. 40ಕ್ಕೂ ಹೆಚ್ಚು ಅದರಲ್ಲಿ